ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಪೋರ್ಷನ್. ಫಸ್ಟ್ BCom SCP ನಲ್ಲಿ ಫಸ್ಟ್ ಚಾಪ್ಟರಲ್ಲಿರುವಂಥ ಕಾನ್ಸೆಪ್ಟ್ ಇದು ಪ್ರಪೋರ್ಷನ್ ಅಂದರೆ ಏನು ಅಂತ ನೋಡೋಣ. ಪ್ರಪೋರ್ಷನ್ ಈಸ್ ದ ಈಕ್ವಾಲಿಟಿ ಬಿಟ್ವೀನ್ two or more ratios. If we are express the fact that one ratio is equal to another ratio, then it forms a proportion. So proportion ನಾವು ರೇಷಿಯೋಸ್ ಈಕ್ವಾಲಿಟಿನ ಚೆಕ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಏನಂತಂದರೆ ಒನ್ ರೇಷಿಯೋ ಈಕ್ವಲ್ ಟು ಅನದರ್ ರೇಷಿಯೋ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಇನ್ ಮ್ಯಾಥಮೆಟಿಕಲ್ ಟರ್ಮ್. ಸೊ ದಿಸ್ ಈಸ್ ದ ರೇಷಿಯೋ. ಯಾವ ರೀತಿ ಅಂತಂದರೆ A:B ಈಕ್ವಲ್ ಟು ದ ರೇಷಿಯೋ C:D. ಸೊ ಇಲ್ಲಿ ನಾವು A:B ರೇಷಿಯೋನ ಬರೀತೀವಿ. ದಿಸ್ is equal to C:D ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. The four terms ABCD are said to be in the form of proportion. ಸೊ ಇದ್ರ ಮೇಲೆ ನಾವು ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಮ್ಯಾನ್ ಕ್ಯಾನ್ ಡೂ 12 ಪೆನ್ಸಿಲ್ ಇನ್ ಎ 15 minutes. ಹೌ ಲಾಂಗ್ ಇಟ್ ವಿಲ್ ಟೇಕ್ ಹಿಮ್ ಟು ಟರ್ನ್ ಅಟ್ 96 ಪೆನ್ಸಿಲ್. ಸೊ ಇಲ್ಲಿ ಒಬ್ಬ ಮ್ಯಾನ್ಗೆ 12 ಪೆನ್ಸಿಲ್ನ ಮಾಡೋಕ್ಕೆ 15 minutes ಬೇಕು. 12 ಪೆನ್ಸಿಲ್ನ ಮಾಡೋಕ್ಕೆ 15 minutes ಬೇಕು. 96 ಪೆನ್ಸಿಲ್ನ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಟೈಮ್ ಟೇಕನ್ ಬಿ ಎಕ್ಸ್, ಅಂದರೆ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ವಿ ಹ್ಯಾವ್ ಏನಂತಾದರೆ 15 ಮಾಡೋಕ್ಕೆ 12 ಪೆನ್ಸಿಲ್ ಮಾಡೋಕ್ಕೆ 15 ಬೇಕು ಆ್ಯಂಡ್ 96 ಮಾಡೋಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ 12x ಆ್ಯಂಡ್ 96 ಇಂಟು 15. ಸೊ ಇಲ್ಲಿ 12 ಇಂಟು ಎಕ್ಸ್. ಸೊ ಈ ರೀತಿ ಬರೆಯೋಣ. 12 ಆ್ಯಂಡ್ 96 ಎಷ್ಟು ಅಂತ ಅಂದರೆ ಇದು ಐಟಮ್ಸ್, ಎಷ್ಟು ಪೆನ್ಸಿಲ್ ಅಂತ, ಅದನ್ನು ಮಾಡೋಕ್ಕೆ ಬೇಕಾಗಿರೋ ಟೈಮ್. ಇಲ್ಲಿ 12 ಇಂಟು ಎಕ್ಸ್ ಆ್ಯಂಡ್ 96 ಇಂಟು 15. ಸೊ ಇಲ್ಲಿ 12x ಈಸ್ ಈಕ್ವಲ್ ಟು 96 ಇಂಟು 15 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ. 96 ಇಂಟು 15 ಮಾಡಿದ್ರೆ 96 ಇಂಟು 15 ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 1440 ಡಿವೈಡೆಡ್ ಬೈ ಇದನ್ನ 12ನ ಕೆಳಗಡೆ ತಂದರೆ 12. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 120 minutes. ಸೊ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ 12 ಪೆನ್ಸಿಲ್ 12:96. ಸೊ ಇಲ್ಲಿ ಏನಂತಂದರೆ ಇಲ್ಲಿ 15 ಆ್ಯಂಡ್ ಎಕ್ಸ್ ಬಂದು ಎಕ್ಸ್. ಇಲ್ಲಿ 12 ಪೆನ್ಸಿಲ್ ಮಾಡೋಕ್ಕೆ 96 15:120. ಇಲ್ಲಿ 12 ಪೆನ್ಸಿಲ್ ಮಾಡೋಕ್ಕೆ 15 minutes, 96 ಪೆನ್ಸಿಲ್ ಮಾಡೋಕ್ಕೆ 120 minutes. ಸೊ ನಾವು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ತುಂಬ ಸಿಂಪಲ್ ಇದೆ. x:3 ಈಸ್ ಈಕ್ವಲ್ ಟು 15:2. ಫೈಂಡ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ x:3 ಆ್ಯಂಡ್ 15 ಇಂಟು 2. ಸೊ ಇಲ್ಲಿನ ಇದನ್ನು ಯಾವ ರೀತಿ ಅಂತ ಅಂದರೆ ಸೇಮ್ ಹ್ಯಾಸ್ ಇಟ್ ಈಸ್ x:3 ಈಸ್ ಈಕ್ವಲ್ ಟು 15:2. ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರ x ಇಂಟು 2 ಆ್ಯಂಡ್ 3 ಇಂಟು 50. ಸೊ ಅವಾಗ ಎಷ್ಟಾಗುತ್ತೆ ಅಂದರೆ x ಇಂಟು 2 ಮಾಡಿದ್ರೆ 2x, 3 ಇಂಟು 50, 15 3s 150 ಆಗುತ್ತೆ. ನೆಕ್ಸ್ಟು ಯಾವ ರೀತಿ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 2. ಸೊ ಇಲ್ಲಿ 2x ಇರೋದನ್ನು 150 ಇರೋದನ್ನು ಸೊ 150 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ನಮಗೆ 75 ಬರುತ್ತೆ. ಸೊ ಅವಾಗ ಏನಂತಂದರೆ 75:3 ಈಸ್ ಈಕ್ವಲ್ ಟು 50:2. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಅಂದರೆ 75. ಈ ರೀತಿ ತುಂಬ ಸಿಂಪಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನೊಂದ್ಸರಿ ನೋಡಿ, x:3 ಈಸ್ ಈಕ್ವಲ್ ಟು 15:2. ಸೊ ಇಲ್ಲಿ 15ಗೆ 2 ಆದರೆ 3ಗೆ ಎಷ್ಟಾಗುತ್ತೆ ಅಂತ ಆ ರೀತಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಇಂಟು 2 ಮಾಡಿದ್ರೆ 2x ಬರುತ್ತೆ. ಅಂದರೆ ಇಲ್ಲಿ ಲಾಸ್ಟ್ ಫಸ್ಟ್ ಆ್ಯಂಡ್ ಫೋರ್ತ್ ಪ್ರಪೋರ್ಷನ್ನ ತೊಗೋಬೇಕು. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಲ್ಲಿ ಎಕ್ಸ್ ಇಂಟು 2 ಆ್ಯಂಡ್ 3 ಇಂಟು 50 ಮಾಡಿದಾಗ 2x ಈಸ್ ಈಕ್ವಲ್ ಟು 150 ಆಗುತ್ತೆ. ಆಗ 150 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 75. ಅದನ್ನು ರೇಷಿಯೋದಲ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಅಂದರೆ 75:3 ಈಸ್ ಈಕ್ವಲ್ ಟು 50:2. ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಮ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಫೈಂಡ್ ಔಟ್ ಥರ್ಡ್ ಪ್ರಪೋರ್ಷನಲ್ ಟು 3:9. ಸೊ ಇಲ್ಲಿ ನೆಕ್ಸ್ಟು 3 ಏನು ಪ್ರಪೋರ್ಷನಲ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಏನಂತಂದರೆ 3:9. ಸೊ ಇಲ್ಲಿ ನೆಕ್ಸ್ಟ್ ಏನು ಪ್ರಪೋರ್ಷನಲ್ ಅಥವಾ ಏನು ನಂಬರ್ ಬರುತ್ತೆ ಅಂತ. ಲೆಟ್ ದ ಥರ್ಡ್ ಪ್ರಪೋರ್ಷನಲ್ ಬಿ ಎಕ್ಸ್ ಅಂತ ತೊಗೊಳ್ಳಿ, ಅಥವಾ ಸಿ ಅಂತ ತೊಗೊಳ್ಳೋಣ. ಸೊ ಏನಂತಂದರೆ ಇಫ್ A:B ಈಸ್ ಈಕ್ವಲ್ ಟು B:C. ಸೊ ಇಲ್ಲಿ ಥರ್ಡ್ ಅಂತ ತೊಗೊಂಡಾಗ ನಾವೇಂತಂದರೆ ABC ಅಂತ ತೊಗೊಳ್ತೀವಿ. ಸೊ ಇಲ್ಲಿ A:B ಈಸ್ ಈಕ್ವಲ್ ಟು B:C. ದೆನ್
ದೆನ್ ಈಸ್ ದ ಥರ್ಡ್ ಪ್ರಪೋರ್ಷನಲ್ ಟು ಬಿ ಎ ಆ್ಯಂಡ್ ಬಿ ಆಗಿರುತ್ತೆ. ಸೊ ಎ ಬಂದು 3 ಇದೆ ಆ್ಯಂಡ್ ಬಿ ಬಂದು ಇದೆ. ನಾವು ಸಿ ಥರ್ಡ್ ಪ್ರಪೋರ್ಷನಲ್ನ ಕಂಡುಹಿಡಬೇಕು. ಯಾವ ರೀತಿ ಅಂತಂದರೆ ಇದನ್ನು ರೇಷಿಯೋದಲ್ಲಿ ಬರೆದಾಗ ಈ ಥರ ಆಗುತ್ತೆ. ಎ ಇಸ್ ಟು ಬಿ ಇಸ್ ಈಕ್ವಲ್ ಟು ಬಿ ಇಸ್ ಟು ಸಿ. ಇದನ್ನು ನಾವು ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಸಿ ಅಂತ ತಗೊಳ್ತೀವಿ. ಆಲ್ರೆಡಿ ನಮಗೆ ಎ ವ್ಯಾಲ್ಯೂ ಗೊತ್ತು ಎಷ್ಟು ಅಂತ ಅಂದರೆ 3 ಡಿವೈಡೆಡ್ ಬೈ ಬಿ ವ್ಯಾಲ್ಯೂ 9 ಇಸ್ ಈಕ್ವಲ್ ಟು ಆಲ್ರೆಡಿ ಬಿ ವ್ಯಾಲ್ಯೂ ಗೊತ್ತು ನಮಗೆ ಎಷ್ಟು 9 ಡಿವೈಡೆಡ್ ಬೈ ಸಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 ಇಂಟು ಎಕ್ಸ್ 3 ಇಂಟು ಸಿ 3c ಆಗುತ್ತೆ ಇಸ್ ಈಕ್ವಲ್ ಟು 9 9s 81 ಆಗುತ್ತೆ. ಆವಾಗ 3 ನ ಕೆಳಗಡೆ ತಂದರೆ ಐ ಮೀನ್ 3c ಇಸ್ ಈಕ್ವಲ್ ಟು 81. ಸಿ ಬಂದು ನಮಗೆ 81 ಡಿವೈಡೆಡ್ ಬೈ 3 ಅಂದರೆ ನೆಕ್ಸ್ಟ್ ಪ್ರಪೋರ್ಷನಲ್ ಏನಾಗುತ್ತೆ ಅಂದರೆ 3 1s 3 27s 81 ಆಗುತ್ತೆ. ಸೊ 27 is the third proportional. Thus the third proportional to 3:9:27 ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಸ್ ಇದು ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದು ನೋಡೋಣ. ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ 4 and 8 ಅಂತ ಕೊಟ್ಟಿದ್ದಾರೆ. ಸೇಮ್ ಇವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಲ್ವಾ ಅದೇ ರೀತಿ ಸೇಮ್ ಇಲ್ಲೂ ಅಷ್ಟೇ. ಲೆಟ್ ದ ಥರ್ಡ್ ಪ್ರಪೋರ್ಷನಲ್ ಬಿ ಸಿ. ಸೊ ಸಿ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಏನಂದರೆ 4:8:c. ಇಲ್ಲಿ ಏನು ನಂಬರ್ ಬರಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ ಎ ಬಂದು 4 ಆಗಿರುತ್ತೆ ಆ್ಯಂಡ್ ಬಿ ಬಂದು 8. ನಾವು ಇಲ್ಲಿ ಸಿನ ಫೈಂಡ್ ಔಟ್ ಮಾಡಬೇಕು. ಇದನ್ನು ರೇಷಿಯೋದಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ ಅಂದರೆ ಎ ಇಸ್ ಟು ಬಿ ಈಕ್ವಲ್ ಟು ಬಿ ಇಸ್ ಟು ಸಿ. ಸೇಮ್ ಅದನ್ನೇ ಇಲ್ಲಿ ಬರೆಯೋಣ. ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಸಿ. ಸೊ ಎ ವ್ಯಾಲ್ಯೂ ಎಷ್ಟು 4 ಡಿವೈಡೆಡ್ ಬೈ ಬಿ 8. ಸೊ ಇಲ್ಲಿ ಬಿ ಎಷ್ಟಿದೆ 8, ಸಿ ಗೊತ್ತಿಲ್ಲ. ಸೊ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 4 ಇಂಟು ಸಿ 4c ಆ್ಯಂಡ್ 8 8s 64 ಆಗುತ್ತೆ. ಆಗ ನೆಕ್ಸ್ಟ್ ಏನಂತಂದರೆ ಸಿ ಇಸ್ ಈಕ್ವಲ್ ಟು 64. ಸೊ ಇದನ್ನು ನಾವು ಕೆಳಗಡೆ ತರ್ತೀವಿ. 4 1s 4 16s 24. ಸೊ ಅವಾಗ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 16 ಆಗುತ್ತೆ. 16 ಇಸ್ ದ ಆನ್ಸರ್. ಅದನ್ನು ನಾವು ಪ್ರಪೋರ್ಷನಲ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ 4:8:16. ಸೊ ಯಾವ ರೀತಿ ಅಂತಂದರೆ 4 2s 8 8 2s 16. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಪ್ರಪೋರ್ಷನಲ್ಲ. ಸೊ ಏನಂತಂದರೆ ಇದನ್ನು ನಾನು ಎ ಇಸ್ ಟು ಬಿ ಅಂದರೆ ಪ್ರಪೋರ್ಷನಲ್ ಅಂತಂದರೆ ಎರಡು ರೇಷಿಯೋಸ್ಗೆ ಇರೋ ಡಿಫ್ರೆನ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರಪೋರ್ಷನಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.